ಸಿದ್ದೇಶಣ್ಣ ಇವತ್ತು 74ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ. ಈಗಾಗಲೇ ರವಿಕುಮಾರ್ ಮತ್ತು ಉಳಿದಂತವರು ಮಾತಾಡಬೇಕಾದ್ರೆ ಸಿದ್ದೇಶಣ್ಣನ ಸಾಕಷ್ಟು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗ ಶಿವಮೊಗ್ಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಅವಾಗ ದಾವಣಗೆರೆನಲ್ಲಿ ಮಲ್ಲಿಕಾರ್ಜುನರು ಗೆದ್ರು ಅಂತಂದಾಗ ಬಹಳ ಸಂಭ್ರಮದ ದಿನಗಳನ್ನು ಅವತ್ತು ನೋಡಿದಂತವರು. ಬಹುಶಃ ಅವತ್ತಿನಿಂದ ಇವತ್ತಿನ ತನಕದ ಸುಮಾರು 35-40 ವರ್ಷಗಳನ್ನ ನೆನಪು ಮಾಡಿಕೊಂಡಾಗ ಸಿದ್ದೇಶಣ್ಣ ಮತ್ತು ಅವರ ಇಡೀ ಕುಟುಂಬ ದಾವಣಗೆರೆಯ ಬೆಳವಣಿಗೆಯಲ್ಲಿ, ಬಿಜೆಪಿಯ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ತುಂಬಾ ಸರಿ ನಮಗನ್ಸುತ್ತೆ, ನಾವಿಲ್ಲಿ ಕೂತಿರುವಂತರೆಲ್ಲರೂ ಕೂಡ ರಾಜಕೀಯ ಪಾರ್ಟಿಯ ಕಾರ್ಯಕರ್ತರು. ಇವತ್ತು ಸಿದ್ದೇಶಣ್ಣ ಯಾಕೆ ಆದರ್ಶ ಆಗ್ತಾರೆ ನಮಗೆ ಅಂತ ಕೇಳಿದ್ರೆ, ತಾನು ನಂಬಿದಂತ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿ ಅವತ್ತಿನಿಂದ ಇವತ್ತಿನ ತನಕ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ 10 ಏಳುಬೀಳುಗಳು ಬಂದರೂ ಕೂಡ ವಿಚಲಿತರಾಗದೆ ಈ ಸಿದ್ಧಾಂತವನ್ನು ಒಪ್ಪಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾರಲ್ಲ ಅನ್ನುವ ಕಾರಣಕ್ಕೆ ಸಿದ್ದೇಶಣ್ಣ ನಮಗೆ ಆದರ್ಶ ಆಗ್ತಾರೆ. ಇವತ್ತು ತುಂಬಾ ಜನ ಜನಪ್ರತಿನಿಧಿಗಳನ್ನ ನಾನು ನೋಡಿದ್ದೇನೆ, ನೀವು ನೋಡಿದ್ದೀರಾ. ಚುನಾವಣೆಯಿಂದ ಚುನಾವಣೆಗೆ ಬರುವಂತವರು ಸಾಕಷ್ಟು ಜನ, ಯಾವುದೋ ಹಬ್ಬ ಹರಿದಿನಗಳಲ್ಲಿ ಕಾಣಿಸಿಕೊಳ್ಳುವಂತವರು ಕೆಲವು ಜನ, ಇನ್ಯಾವುದೋ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತ ಜನಪ್ರತಿನಿಧಿಗಳ ನಡುವೆ 4 ಬಾರಿ ಸಂಸದರಾಗಿ ಈ ಕ್ಷೇತ್ರದ ಹಳ್ಳಿಗಳಲ್ಲಿ ನಿರಂತರವಾಗಿ ಜನಪರವಾದಂತ ಕೆಲಸಗಳನ್ನ, ಜನಸಂಪರ್ಕವನ್ನ, ಒಬ್ಬ ಕಾರ್ಯಕರ್ತರನ್ನ ಗುರುತಿಸುವಂತ ಯಶಸ್ವಿ ಜನಪ್ರತಿನಿಧಿ ಯಾರು ಅಂತ ಕೇಳಿದ್ರೆ ಸಿದ್ದೇಶಣ್ಣ. ಅದಕ್ಕೆ ನಮಗೆ ಅವರು ಆದರ್ಶ ಆಗ್ತಾರೆ. ಇನ್ನು ದಾವಣಗೆರೆಯಲ್ಲಿ ನಡೆದಂತ ಅಭಿವೃದ್ಧಿಯ ಚಟುವಟಿಕೆಗಳು, ಇದನ್ನ ಉಡುಪಿಯಿಂದ ನಾನು ಬಂದು ಹೇಳುವಂಥದ್ದು ಸರಿಯಲ್ಲ. ಸಿದ್ದೇಶಣ್ಣ ಎಂಪಿ ಆಗ್ಲಿಕ್ಕಿಂತ ಮುಂಚೆ ದಾವಣಗೆರೆ ಹೇಗಿತ್ತು, ಈಗ ದಾವಣಗೆರೆ ಹೇಗಿದೆ, ಅದು ಸ್ಮಾರ್ಟ್ ಸಿಟಿಯಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯ ತನಕ, ಪೋಸ್ಟ್ ಆಫೀಸಿನ ಕಚೇರಿಯಿಂದ ಹಿಡಿದು ಪಾಸ್ಪೋರ್ಟ್ ಕಚೇರಿಯ ತನಕ ಯಾವ್ಯಾವ ಕ್ಷೇತ್ರಗಳಲ್ಲಿ ಸಿದ್ದೇಶಣ್ಣ ಸಂಸದರಾದ ನಂತರ ದಾವಣಗೆರೆ ಬದಲಾಯಿತು ಅಂತೇಳಿ ನಮಗೆ ಗೊತ್ತಿದೆ. ಜನಪ್ರತಿನಿಧಿ ಆದ ನಂತರ, ತನ್ನಿಂದ ಜನ ನನ್ನನ್ನು ಆಯ್ಕೆ ಮಾಡಿದ ನಂತರ ಆ ಕ್ಷೇತ್ರದ ಜನರ ಋಣವನ್ನು ಯಾವ ರೀತಿ ತೀರಿಸಬೇಕು ಅನ್ಲಿಕ್ಕೆ ಒಬ್ಬ ಯಶಸ್ವಿ ಸಂಸದನಾಗಿ ಮಾನ್ಯ ಸಿದ್ದೇಶಣ್ಣ ನಮಗೆ ಆದರ್ಶ ಅಂತ ನಾನು ಅನ್ಕೊಳ್ತೇನೆ. ಇನ್ನು ಅವರ ಉಳಿದ ಸಂಗತಿಗಳು, ನಾನು ಅವರ GMT ಗೆಸ್ಟ್ ಹೌಸ್ನಿಂದ ಬರ್ತಾ ಇದ್ದೆ. ಈಗ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಅವರು ಶಿಕ್ಷಣ ಸಂಸ್ಥೆಗಳನ್ನು ಅವರು ಇಲ್ಲಿ ಕಟ್ಟಿದ್ದು. ಯಾವ ರೀತಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅಂತ, 12,000 ಜನ ಅವರ ಶಿಕ್ಷಣ ಸಂಸ್ಥೆನಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಎಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಒಬ್ಬ ವ್ಯಕ್ತಿ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸಿದ್ದೇಶಣ್ಣ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದು PU ಕಾಲೇಜಿನಿಂದ ಹಿಡಿದು ಇಂಜಿನಿಯರಿಂಗಿನ ತನಕ 16 ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಿ ಒಬ್ಬ ಶಿಕ್ಷಣ ಪ್ರೇಮಿಯಾಗಿಯೂ ಕೂಡ ಸಿದ್ದೇಶಣ್ಣ ಇವತ್ತು ದಾವಣಗೆರೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಉದ್ಯಮಿಯಾಗಿ ಎಷ್ಟು ದೊಡ್ಡ ಉದ್ಯಮವನ್ನ ಪ್ರಾರಂಭ ಮಾಡಿದ್ರು. ಆ ಉದ್ಯಮದ ಮುಖಾಂತರ 100 ಜನರಿಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಕುಟುಂಬಗಳಿಗೆ ಆರ್ಥಿಕ ಚಟುವಟಿಕೆಯನ್ನ ತನ್ನ ಉದ್ಯಮದ ಮುಖಾಂತರ ಯಾವ ರೀತಿ ಬೆಂಬಲಿಸಿದರೆ ಎನ್ನುವಂಥದ್ದನ್ನ ಇಲ್ಲಿರುವಂತವ್ರು ನೀವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡಿರುವಂತವರು. ಒಬ್ಬ ಯಶಸ್ವಿ ಉದ್ಯಮಿಯಾಗಿಯೂ ಕೂಡ ಸಿದ್ದೇಶಣ್ಣ ನಮಗೆ ಆದರ್ಶ ಆಗ್ತಾರೆ. ಇನ್ನೊಬ್ಬ ಪ್ರಗತಿಪರ ರೈತ, ಅಡಿಕೆ ಬೆಳೆಗಾರರಾಗಿ ಎಷ್ಟು ದೊಡ್ಡ ಅಡಿಕೆಗೆ ಬರುವಂತ ಸಮಸ್ಯೆಗಳಿರ್ಬೋದು, ಅಡಿಕೆ ಬೆಳೆಗಾರರ ಸಮಸ್ಯೆಗಳಿರ್ಬೋದು, ಒಬ್ಬ ರೈತನಾಗಿ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ರೀತಿ ಶಿಕ್ಷಣ ಪ್ರೇಮಿಯಾಗಿ, ಯಶಸ್ವಿ ಉದ್ಯಮಿಯಾಗಿ, ಪ್ರಗತಿಪರ ರೈತನಾಗಿ, ಜನಪರವಾದಂತಹ ಜನಪ್ರತಿನಿಧಿಯಾಗಿ ಎಲ್ಲ ರಂಗಗಳಲ್ಲಿ
ಒಬ್ಬ ವ್ಯಕ್ತಿ ಇವತ್ತು ಆದರ್ಶವಾಗಿ ಕಾಣ್ತಾ ಇರುವಂತದ್ದು ಸಿದ್ದೇಶಣ್ಣನ ಮುಖಾಂತರ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅಂತ ಸಿದ್ದೇಶಣ್ಣ ಇವತ್ತು 74ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ದಾವಣಗೆರೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಸಹಜವಾಗಿ ಸಂತೋಷ ಇದೆ. ನಾನು 2004ರಲ್ಲಿ ಶಾಸಕನಾಗಿ ಬಂದಂತವನು. ಅವತ್ತಿನಿಂದ ಇವತ್ತಿನ ತನಕ ಪಾರ್ಟಿಯ ಚಟುವಟಿಕೆಯಲ್ಲಿ ಹಿರಿಯಣ್ಣನಾಗಿ ಸಿದ್ದೇಶಣ್ಣ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರಗಳು ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ಸಿದ್ದೇಶಣ್ಣನ ಪಾತ್ರ ಇದ್ದೇ ಇದೆ. ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡುವಂತದ್ದು, ಅವರ 76ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಮುಖಾಂತರವೇ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸುವಂತ ಕಾಲ ನಮಗೆಲ್ಲರಿಗೂ ಕೂಡ ಬರಬೇಕು. ರವಿಕುಮಾರ್ ಉಲ್ಲೇಖ ಮಾಡಿದ್ರು, ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ರೆ ಯಾವ ರೀತಿಯಾದಂತ ಪರಿವರ್ತನೆಗಳಾಗತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ. ಹಿಂದೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದರ ಪರಿಣಾಮವಾಗಿಯೇ ನಾವೆಲ್ಲರೂ ಕೂಡ ಸರ್ಕಾರವನ್ನ ರಚನೆ ಮಾಡಿದಂತವರು. ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಇರೋದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದೆ, ಅವೆಲ್ಲವನ್ನೂ ಕೂಡ ಸರಿ ಮಾಡಿ ಕಾರ್ಯಕರ್ತ ಇವತ್ತು ಎದ್ದು ನಿಲ್ಲಬೇಕಾಗಿದೆ. ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ಭಾರತವನ್ನ ನರೇಂದ್ರ ಮೋದಿ ಯಾವ ರೀತಿ ಮುನ್ನಡೆಸಿದ್ರು ಅನ್ನೋದನ್ನ ನೋಡಿದ್ದೇವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಯುದ್ಧದ ಕಾರಣಕ್ಕೆ ಆರ್ಥಿಕವಾಗಿ ಹಿಂದೆ ಸರಿತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡಳಿತದಲ್ಲಿ ವ್ಯತ್ಯಾಸಗಳಾಗಿದೆ. ಆದ್ರೆ ಭಾರತದಲ್ಲಿ ಯಾವ ರೀತಿಯಾದಂತಹ ವ್ಯತ್ಯಾಸಗಳು ಯಾಕಾಗಿಲ್ಲ ಅಂತಂದ್ರೆ, ದೇಶದಲ್ಲಿ ನರೇಂದ್ರ ಮೋದಿ ಅನ್ನುವಂತ ಒಂದು ನೇತೃತ್ವ ಇದ್ದ ಕಾರಣಕ್ಕೋಸ್ಕರ ಯಾವ ರೀತಿಯಾದಂತಹ ವ್ಯತ್ಯಾಸಗಳು ಕೂಡ ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ಆದಾಗ ಭಾರತದಲ್ಲಿ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ವಿನಂತಿ ಮಾಡುವಂತದ್ದು, ನಮ್ಮ ಹಿಂದುತ್ವದ ವಿಚಾರಧಾರೆ, ನಮ್ಮಂತ ರಾಷ್ಟ್ರೀಯತೆಯ ವಿಚಾರಧಾರೆ, ಜನಪರವಾದಂತ ವಿಚಾರಧಾರೆ, ರೈತ ಪರವಾದಂತ ವಿಚಾರಧಾರೆ, ಹಿಂದುಳಿದ ವರ್ಗದ ದಲಿತರ ಪರವಾದಂತ ವಿಚಾರಧಾರೆಯನ್ನು ಇಟ್ಟುಕೊಂಡು ಬಿಜೆಪಿ ಕಳೆದ ಹಲವಾರು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದೆ. ಅದರ ನೇತೃತ್ವವನ್ನ ಕಾಲಕಾಲದಲ್ಲಿ ಬೇರೆ ಬೇರೆಯವರು ನಿರ್ವಹಿಸಿದ್ದಾರೆ. ಸಿದ್ದೇಶಣ್ಣನಂತ ನೇತೃತ್ವ ಈ ರೀತಿಯಾದಂತಹ ವಿಚಾರಧಾರೆಯನ್ನು ಇಟ್ಟುಕೊಂಡಿರುವಂತಹ ಕಾರ್ಯಕರ್ತರ ಸಂಖ್ಯೆಗಳು ಜಾಸ್ತಿ ಆಗಬೇಕು. ತನ್ಮೂಲಕ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಆಡಳಿತ ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ಪಡ್ತಾ ಇರುವಂತವರು. ಇವತ್ತು ದೇಶದ ವಾತಾವರಣವನ್ನ ನೋಡ್ತಾ ಇದ್ದೀರಿ. ಭಾರತದ ಹಿತವನ್ನ ಬಯಸ್ತಲೇ ಇರುವಂತ ಕಾಕ್ರೋಚ್ ಪಾರ್ಟಿಗಳು ಮತ್ತು ಅವರ ಬೆಂಬಲಿಗರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಭಾರತದ ಹಿತ ಬೇಕಾಗಿಲ್ಲ, ದೇಶದ ಹಿತ ಬೇಕಾಗಿಲ್ಲ. ಅಂತವರೆಲ್ಲರೂ ಕೂಡ ಕಾಕ್ರೋಚ್ ಪಾರ್ಟಿಯ ರೂಪದಲ್ಲಿ ಉದ್ಭವ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವತ್ತಿನಿಂದ 30-40 ವರ್ಷಗಳಿಂದ ಒಂದೇ ಸಿದ್ಧಾಂತವನ್ನ ಇಟ್ಟುಕೊಂಡು ಸಿದ್ದೇಶಣ್ಣ ಏನು ಕೆಲಸ ಮಾಡ್ತಾ ಇದ್ದಾರೋ ಆ ಸಿದ್ಧಾಂತವನ್ನ ಮುಂದುವರಿಸಬೇಕಾಗಿರುವಂತದ್ದು ಬಹುಶಃ ಈ ಹುಟ್ಟುಹಬ್ಬದ ಸಂಭ್ರಮ ಅಂತ ನಾನು ಅನ್ಕೊಳ್ತೇನೆ. ಆ ಹಿಂದುತ್ವದ ವಿಚಾರವನ್ನ, ರಾಷ್ಟ್ರೀಯತೆಯ ವಿಚಾರವನ್ನ, ರೈತ ಪರವಾದಂತ ವಿಚಾರವನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮುಂದುವರಿಸೋಣ. ಸಿದ್ದೇಶಣ್ಣನ ಕೈಯನ್ನ ನಾವೆಲ್ಲರೂ ಕೂಡ ಬಲಪಡಿಸೋಣ. ಸಿದ್ದೇಶಣ್ಣನ ಕೈಯನ್ನ ಬಲಪಡಿಸಿದ್ವಿ ಅಂತಂದ್ರೆ ಅದು ಬಿಜೆಪಿಯ ಕೈಯನ್ನ ಬಲಪಡಿಸಿದಂತೆ, ಅದು ರಾಜ್ಯದ ಕೈಯನ್ನ ಬಲಪಡಿಸಿದಂತೆ. ಆಗ ಒಬ್ಬರ ಕವನವನ್ನ ವಾಚಿಸಿದ್ರು, ಭೀಮ ಸಮುದ್ರದಿಂದ ಬಂದಂತ ಭೀಮಬಲದ ಸಿದ್ದೇಶ್ವರ ಅಂತ. ಸಿದ್ದೇಶಣ್ಣನಿಗೆ ಭೀಮ ಬಲ ಬಂದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರುತ್ತೆ ಎನ್ನುವಂಥದ್ದು ನಿಶ್ಚಯ ಇದೆ. ಆ ಭೀಮ ಬಲವನ್ನ ತುಂಬುವಂತ ಕಾರ್ಯವನ್ನ ದಾವಣಗೆರೆಯ ಕಾರ್ಯಕರ್ತರು, ರಾಜ್ಯದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಮಾಡೋಣ. 76ನೇ ಹುಟ್ಟುಹಬ್ಬದಲ್ಲಿ ನಾವೊಂದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿ ಒಂದು ವಿಜೃಂಭಣೆಯಿಂದ ಮತ್ತೊಂದು ಹುಟ್ಟುಹಬ್ಬವನ್ನ ಆಚರಿಸೋಣ ಅನ್ನುವಂತ ವಿನಂತಿಯನ್ನು ಮಾಡಿ ನಾನು ಅವರಿಗೆ ಶುಭವನ್ನ ಕೋರ್ತೇನೆ. ನಮಸ್ಕಾರ.